ಬಂಧುಗಳು, ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಸೆಂಬರ್ 12ನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಕುರಿತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಧಿವೇಶನದಲ್ಲಿಯೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವಂಥದ್ದು ಅಸಂವಿಧಾನಿಕ, ಅವರ ಹೋರಾಟ ಸಂವಿಧಾನ ವಿರೋಧಿ ಎನ್ನುವಂಥ ಹೇಳಿಕೆಯನ್ನು ಇಡೀ ಕರ್ನಾಟಕದ ಎಲ್ಲ ಲಿಂಗಾಯತರು ಪಂಚಮಸಾಲಿಗಳು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ. ಕಾರಣ, ನಾವೆಲ್ಲರೂ ಬಸವಣ್ಣವರ ಅನುಯಾಯಿಗಳು, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿರ್ತಕ್ಕಂಥವ್ರು, ಈ ದೇಶದ ಕಾನೂನನ್ನು ಗೌರವಿಸಿರ್ತಕ್ಕಂಥವ್ರು, ಈ ದೇಶದ ರಾಷ್ಟ್ರೀಯತೆಗೆ ತನು ಮನ ಧನವನ್ನು ಕೊಟ್ಟು ತ್ಯಾಗ ಮಾಡಿರ್ತಕ್ಕಂಥ ಸಮಾಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರ ಬದುಕಿನ ಎತ್ತರದ ಬೆಳವಣಿಗೆಯಲ್ಲಿ ನಮ್ಮ ಜನಾಂಗದ ಶಿಕ್ಷಣ ಮತ್ತು ಕಾನೂನು ಮಂತ್ರಿ ಇರ್ತಕ್ಕಂಥ ಸಿದ್ದಪ್ಪ ಕಂಬಳಿ ಅವರನ್ನು ಈ ಸಂದರ್ಭ ನೆನಪಾಡಲಿಕ್ಕೆ ಇಚ್ಛೆಪಡ್ತೀನಿ. ಅಂಬೇಡ್ಕರ್ ಅವರು ಸಹ ಸಿದ್ದಪ್ಪ ಕಂಬಳಿ ಅವರು ಚುನಾವಣೆ ನಿಂತಾಗ ಅವರ ಪರವಾಗಿ ಬಂದು ಹುಬ್ಬಳ್ಳಿಯಲ್ಲಿ ಬಹುಮತದಿಂದ ಆರಿಸುವ ಪ್ರಯತ್ನ. ಹೀಗಾಗಿ ಅಂಬೇಡ್ಕರ್ ಬಗ್ಗೆ ನಮಗೆ ಭಾಳ ಅಕ್ಕಾವಾರ ಗೌರವ ಇದೆ. ಅವ್ರು ಕೊಟ್ಟಂಥ ಸಂವಿಧಾನದಂತೆ ಬದುಕಿರ್ತಕ್ಕಂಥ ಸಮಾಜ. ಲಿಂಗಾಯತರು ಸಂವಿಧಾನ ನಾವು ಪೂರ್ತಿಯಾಗಿ ಓದದೇ ಇರ್ಬೋದು, ಆದರೆ ಈ ದೇಶದಲ್ಲಿ ಸಂವಿಧಾನದಂತೆ ಪ್ರಾಮಾಣಿಕವಾಗಿರ್ತಕ್ಕಂಥ ಬದುಕಿರ್ತಕ್ಕಂಥ ಸಮಾಜ ಅದು ನಮ್ಮ ಸಮಾಜ, ನಮ್ಮ ಲಿಂಗಾಯತ ಸಮಾಜ, ನಮ್ಮ ಪಂಚಮಸಾಲಿ ಸಮಾಜ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೇ ಆಗಿದ್ದರೆ, ನಮ್ಮ ಜನಾಂಗದ ಹೋರಾಟದ ಬಗ್ಗೆ ನಿಮಗೇನಾದರೂ ಮುಜುಗರ ತಂದಿದ್ದರೆ, ನಮ್ಮ ಸಮಾಜದ ಧ್ವನಿ ನಿಮಗೇನಾದರೂ ಕೇಳಲಿಕ್ಕೆ ಇಷ್ಟೇ ಆಗದೆ ಹೋದರೆ, ನಮ್ಮ ಹೋರಾಟವನ್ನು ಕಣ್ಣಿಂದ ನೋಡ್ಲಿಕ್ಕೆ ನಿಮಗೆ ಮನಸ್ಸು ಬಾರದೇ ಹೋಗಿದ್ರೆ, ನಮಗೆ ಹೃದಯವನ್ನು ಕೊಡಲಿಕ್ಕೆ ನಿಮ್ಗೆ ಆಗದೇ ಇದ್ದರೆ ಮೀಸಲಾತಿ ಕೊಡಲ್ಲ ಅಂತ ಹೇಳ್ರಿ, ನಾವೇನು ಬೇಜಾರಾಗಲ್ಲ. ಅದನ್ನು ಬಿಟ್ಟು ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕೊತ್ತಾಯ ಎನ್ನುವಂಥ ಮಾತು, ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗಿ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆಯ ಅಧ್ಯಕ್ಷರುಗಳು ಲಿಂಗಾಯತರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ, ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ. ನೀವು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲ, ಅನೇಕ ಬಾರಿ ರಾಜ್ಯದ ಹಣಕಾಸು ಸಚಿವರಾಗಿ ಬಜೆಟ್ ಮಂಡನೆ ಮಾಡಿದ್ದರು. ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ನಿಮ್ಮ ಬಾಯಲ್ಲಿ ಬರುವಂಥದ್ದು ಮೂರೇ ಶಬ್ದಗಳು: ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವ, ಒಂದು ಸಾಮಾಜಿಕ ನ್ಯಾಯ. ಕಾಯಂ ಬಾಯ್ಪಾಟ್ ಮಾಡ್ಕೊಂಬಿಟ್ಟಿರಿ. ಇಷ್ಟೆಲ್ಲ ಬಾಯ್ಪಾಟ್ ಮಾಡ್ಕೊಂಡಂಥ ಮೂಲತಃ ವಕೀಲ ವೃತ್ತಿಯಿಂದ ಬಂದಿರತಕ್ಕಂಥ ನೀವುಗಳು ನಿಮ್ಮ ಬಾಯಲ್ಲಿ ಲಿಂಗಾಯತರಿಗೆ ಅವಮಾನ ಮಾಡುವಂಥ ಸಂವಿಧಾನ ವಿರೋಧಿ ಅನ್ನೋಂಥ ಶಬ್ದ ಹೆಂಗೆ ಬರಲಿಕ್ಕೆ ಸಾಧ್ಯ ಆಯಿತು? ಇದನ್ನು ಅನ್ಲಿಕ್ಕಾದ ನಿಮ್ಗೆ ಹೆಂಗೆ ಮನಸ್ಸು ಬಂತು? ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸಂವಿಧಾನ ವಿರೋಧಿ ಆಗಿದ್ದರೆ ನಮಗೆ ವೋಟಿಂಗ್ ಪವರೇ ಇರ್ತಿದ್ದಿಲ್ಲ. ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟ ಮಾಡೋದಾಗಿದ್ದರೆ ಹಂಗೆ ಲಿಂಗಾಯತನೆಲ್ಲ ತೆಗೆದಾಕ್ಬಿಟ್ರೆ 36 ಜನ ಲಿಂಗಾಯತರಿನ MLAಗಳ ತೆಗೆದಾಕ್ಬಿಟ್ರೆ. ಹಂಗಾರೆ ಲಿಂಗಾಯತ ಸಂವಿಧಾನ ವಿರೋಧಿ ಆಗಿದ್ದರೆ ಲಿಂಗಾಯತನ ನಮ್ಮ ಹೋರಾಟಕ್ಕೆ ಬರಲಿಕ್ಕೆ ಯಾಕೆ ಪ್ರೇರಣೆ ನೀಡಿದ್ವಿ? 2020ನೇ ಇಸ್ವಿಯಿಂದ ಹೋರಾಟ ಶುರು ಮಾಡಬೇಕಾದ್ರೆ ನಿಮ್ಮ ಪಕ್ಷದ ಎಲ್ಲ ಶಾಸಕರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ. ನಾವೇನಾದ್ರು ಸಂವಿಧಾನ ವಿರೋಧಿ ಹೋರಾಟ ಆಗಿದ್ದರೆ ನೀವು ಅವ್ರಿಗೆ ಹೇಳ್ಬೇಕಾಯ್ತು ಅವಾಗಲೇ, ಅದು ಸಂವಿಧಾನ ವಿರೋಧಿ ಹೋರಾಟ ಐತಿ, ನೀವು ಯಾರು ಭಾಗವಹಿಸ್ಬೇಡ್ರಿ ಅಂತೇಳಿ. ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನಮ್ಮನ್ನು ಮಾತುಕತೆ ಮಾಡುವಂಥ ಪ್ರಯತ್ನವನ್ನು ಯಾಕೆ ಮಾಡಬೇಕಾಗಿತ್ತು ನೀವು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನಮ್ಮನ್ನು ನಿಮ್ಮ ಗೃಹ ಕಚೇರಿ ಕರೆಸಿ 2 ತಾಸುಗಳ ಕಾಲ ಚರ್ಚೆ ಮಾಡುವಂಥ ಅವಶ್ಯಕತೆ ಏನಿತ್ತು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನೀವು ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಯಾಕೆ ಮಾಡಿಕೊಡ್ಬೇಕಾಗಿತ್ತು? ಆ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೇ ಒಂದು ಕಡೆ ನಮಗೆ ಸಾಫ್ಟ್ ಕಾರಣ ಇತ್ತು. ಇವರು ಬಸವ ಮತ್ತು ಅಂಬೇಡ್ಕರ್ ಹೆಸರು ಹೇಳ್ತಾನಂತ ಗೌರವ ಇತ್ತು. ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ತಾವೇನು ಆದೇಶ ಮಾಡಿದ್ರಿ? ಯಾವಾಗ ಲಿಂಗಾಯತರ ಹೋರಾಟವನ್ನು ಸಂವಿಧಾನ ವಿರೋಧಿ ಅವ್ರು ಕೇಳುವಂಥದ್ದು ಹಕ್ಕೊತ್ತಾಯ ಅಸಂವಿಧಾನಿಕ ಅನ್ನೋಂಥ ಶಬ್ದನ ಯಾವಾಗ ಬಳಸಿದ್ರಿ? ಅವತ್ತು ನಮಗೆ ಗೊತ್ತಾಯಿತು ನಿಜವಾಗ್ಲೂ ಸಹ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಇಲ್ಲ. ಅಂದರೆ ಈ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರವಾಗಿ 2 ವರ್ಷಗಳ ಕಾಲ ಏನು ಶತಪ್ರಯತ್ನ ಮಾಡಿದ್ರಿ ನೀವು. ನಮ್ಮನ್ನು ಅಲಕ್ಷ್ಯ ಮಾಡಿದ್ರಿ, ನಮ್ಮ ಕಡೆ ಕ್ಯಾರೆ ಅನ್ನಲಿಲ್ಲ, ನಮ್ಮ ಶಾಸಕರಿಗೆ ಬೈದು ಅವಾಯ್ಡ್ ಮಾಡಿದ್ರಿ, ಮತ್ತೆ ಹೋರಾಟ ಮಾಡಿದ್ವಿ. ನಮಗೆ ಪ್ರತಿಯೊಬ್ಬರಿಗೆ ಸಹ ನೀವು ಹೋರಾಟಕ್ಕೆ ಬರಬೇಡ್ರಿ ಅಂತ ಪೊಲೀಸ್ ಇಲಾಖೆ ಮೂಲಕ ಒತ್ತಡ ಹಾಕಿದ್ರಿ. ಕೊನೆಗೆ ಟ್ಯಾಕ್ಟ್ರಿ ರ್ಯಾಲಿಯನ್ನು ಬಂದ್ ಮಾಡಿರಿ ಅಂತಂದ್ರಿ. ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಆದೇಶ ಮಾಡಿಸಿದ್ರಿ. ಕೊನೆಗೆ ಅದರ ನಾವು ಹೆಂಗೋ ಪಾರಾದ್ವಿ. ಜನ ಸೇರಿದ್ದನ್ನು ಸಹಿಸಲಾರ್ದೇ ಪ್ರೀ ಪ್ಲ್ಯಾಂಡ್ ಆಗಿ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹೊಡೆದ್ರಿ. ಅದು ನಾವು ಎದೆಗುಂದಲ್ಲ. ಸರ್ಕಾರಗಳು ನೀತಿಗಳಲ್ಲಿ ಇರ್ಬೋದು, ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ
ಅಥವಾ ನಮ್ಮ ಹೋರಾಟನ ಹತ್ತಿಕ್ಬೇಕೆನ್ನುವಂಥ ಆಸಕ್ತಿಯನ್ನು ನಮ್ಮನ್ನು ದನಕ್ಕೆ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಾರಲ್ಲ, ದನಕ್ಕೆ ಬಡ್ದಂಗೆ ಬಡಿದ್ರಪ್ಪ ಅಂತೇಳಿ ಹಂಗೆ ಬಡಿದ್ರಿ. ನಾವೇ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗಿಲ್ಲ. ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತರಿಗೆ ಅವಮಾನ ಮಾಡುವಂಥ ಶಬ್ದವನ್ನು ಬಳಸಿದಿರಿ. ಅದು ನಿಜವಾಗ್ಲೂ ಸರಿಯಾದ ಕ್ರಮವಲ್ಲ. ಮತ್ತು ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿಯಾಗಿದ್ದರೆ ನಮ್ಮ ಹೋರಾಟದ ವೇದಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದರು, ನಮ್ಮ ಹೋರಾಟದ ವೇದಿಕೆಗೆ ಚಂದ್ರರಾಜ ಹಟ್ಟಿಹೊಳೆಯವರು ಬಂದಿದ್ದರು, ನಮ್ಮ ಹೋರಾಟದ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ದರು, ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದ ರಾಜೀವ್ ಕಾಗೇರ್ ಬಂದಿದ್ದರು. ಸಂವಿಧಾನ ವಿರೋಧವಾಗಿ ಹೋರಾಟಗಾರರು ಬಂದರಪ್ಪ ಅಂದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಶಾಸಕ ಸ್ಥಾನದಿಂದ ನೀವು ಅನರ್ಹಗೊಳಿಸ್ದಂಗೆ ನಿಮ್ಗೆ ತಾಕತ್ತಿದ್ರೆ, ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳಿ ನಿಮ್ಗೆ ತಾಕತ್ತಿದ್ರೆ, ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದರ ಮೇಲೆ ಕ್ರಮ ಕೈಗೊಳ್ಳಿ ನೀವು ಹಾಗಾದ್ರೆ. ಈ ರೀತಿಯಾಗಿ ಪಂಚಮಸಾಲಿ ಲಿಂಗಾಯತರ ಈ ಹೋರಾಟವನ್ನು ಹತ್ತಿಕ್ಕುವಂಥ ಬರದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು, ಸಂವಿಧಾನದ ಹೆಸರು ಹೇಳಿಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ನಮ್ಮ ಹೋರಾಟನ ದಿಕ್ತಿಪ್ಪಿಸುವ ಪ್ರಯತ್ನವನ್ನು 7 ಕೋಟಿ ಕನ್ನಡಿಗರು ಮಾಡಬಾರ್ದು ಎನ್ನುವಂಥ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಹೇಳಿದ್ರಲ್ಲ, ನನಗೆ ಮೀಸಲಾತಿ ಕೊಡೋಕ್ಕಾಗಲ್ಲ, ನಾನೇ ಬೇಜಾರಾಗಲ್ಲ. ಯಾರು ನ್ಯಾಯ ಕೊಡ್ತಾರೋ ಅವ್ರ ನ್ಯಾಯವನ್ನು ಯಾವ ಸರ್ಕಾರ ನ್ಯಾಯ ಕೊಡ್ತಾರೋ ಅಲ್ಲಿ ನಿಮ್ಮ ಕಡೆ ನ್ಯಾಯ ಸಿಕ್ತಂತ ಬಂದಿದ್ವಿ. ನೀವು ನ್ಯಾಯ ಕೊಡೋಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿರೆ. ನ್ಯಾಯ ಕೊಡುವಂಥ ಮಾರ್ಗವನ್ನು ಪಡಿತೀವಿ, ನ್ಯಾಯ ಕೊಡುವಂಥ ವ್ಯಕ್ತಿನ ಹುಡುಕ್ತೀವಿ, ನ್ಯಾಯ ಕೊಡುವಂಥ ವ್ಯವಸ್ಥೆನ ಹುಡುಕ್ತೀವಿ, ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಜನತಾ ನ್ಯಾಯಾಲಯಕ್ಕೆ ಹೋಗ್ತೇವೆ ನಾವು. ಆದರೆ ನಿಮ್ಮ ಒಂದು ಹೇಳಿಕೆ 900 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಲಿಂಗಾಯತ ಸಮಾಜಕ್ಕೆ ಭಾಳ ದೊಡ್ಡ ಅವಮಾನ ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣ ಮೇಲೆ ಭಾಳ ಗೌರವ ಇತ್ತು. ನೀವು ಪದೇ ಹೇಳಿದಿರಿ, ಬಸವಣ್ಣವರು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ. ಅನುಭವ ಮಂಟಪವನ್ನ ಚಿತ್ರವನ್ನು ನಮ್ಮ ವಿಧಾನಸೌಧದಲ್ಲಿ ಹಾಕ್ಬಿಟ್ಟು ನೀವೆಲ್ಲ ತೋರಿಸಿದ್ರಿ. ಹಾಗಾದರೆ ಆ ಬಸವಣ್ಣನ ಪರಂಪರೆ ಬಂದಿರತಕ್ಕಂಥ ಈ ಸಮಾಜದ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂದರೆ ನೀವು ಎಲ್ಲೇ ಒಂದು ಕಡೆ ಬಸವಣ್ಣವ್ರನ್ನೂ ಸಹ ಬೈದಂಗೆ ನೀವು ಪರೋಕ್ಷವಾಗಿ. ಯಾಕಂದರೆ ಬಸವಣ್ಣವ್ರ ಅನುಯಾಯಿಗಳು ನಾವೆಲ್ಲ, ಸಂವಿಧಾನ ಬಿಟ್ಟು ಬದುಕೇ ಇಲ್ಲ. ಇವತ್ತು ನಮ್ಮ ನಾಡಿನ ಎಲ್ಲ ಮಟ್ಟಮಾನೆಗಳು ಜಾತ್ಯತೀತವಾಗಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ. ನಮ್ಮ ಇಡೀ ಶಾಸಕ ನಮ್ಮ ಸಮಾಜ ಇರ್ತಕ್ಕಂಥ ರಾಜಕಾರಣಿಗಳು ಜಾತ್ಯತೀತಕ್ಕೋ ಬದುಕುವಂಥ ಕೆಲಸ ಮಾಡಿ. ಇಲ್ಲೇ ನಮ್ಮ ಪಕ್ಕದಲ್ಲಿ BL ಪಾಟೀಲ್ ಇದ್ದಾರೆ. ಇವತ್ತು ಅವರ ಸಮುದಾಯದವರು ಎಲ್ಲೇ ಒಂದು ಕಡೆ ದಲಿತ ಸಮುದಾಯದ ಅನೇಕ ಮಹಿಳೆಯರಿಗೆ, ಮಕ್ಕಳಿಗೆ ಇವತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಇವತ್ತು ದೇಶದ ಸತ್ಪ್ರಜೆಗಳಾಗಿ ಮಾಡೋ ಕೆಲಸವನ್ನು BL ಪಾಟೀಲ್ ಮಾಡಿದ್ದಾರೆ. ಮತ್ತು ನಾವೆಲ್ಲರೂ ಸಂವಿಧಾನದ ಆಶಯಗಳ ಪ್ರಕಾರವಾಗಿ ಬದುಕನ್ನು ಮಾಡಕತ್ತೀವಿ, ಸಂವಿಧಾನದ ಆಶಯ ಪರವಾಗಿಯೇ ಹೋರಾಟ ಮಾಡಕತ್ತೀವಿ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂವಿಧಾನ ವಿರೋಧಿ ಹೇಳುವಂಥ ಹೇಳಿಕೆ ಅದುವೇ ಸಂವಿಧಾನ ವಿರೋಧಿಯಾಗಿದೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸ್ವಾಭಿಮಾನವನ್ನು ಕೆಣಕೋ ಪ್ರಯತ್ನ ಮಾಡಿ ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆಗಿದೆ. ಕೂಡಲೇ ಕ್ಷಮಾಪಣೆ ಕೇಳಬೇಕು, ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ವಿಧಾನಸಭೆಯ ಅಧ್ಯಕ್ಷರುಗಳು ಮತ್ತು ಪ್ರತಿಪಕ್ಷದ ಅಧ್ಯಕ್ಷರುಗಳು ಆ ಹೇಳಿಕೆಯನ್ನು ಕಡದಿಂದ ತೆಗೆದುಹಾಕೋ ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಲಿಂಗಾಯತರ ಗೌರವವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಆ ಹಿನ್ನೆಲೆ ಒಳಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ, ಲಿಂಗಾಯತರಿಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ, ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಖಂಡಿಸಿಬಿಟ್ಟು ಮತ್ತು ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ FIR ಕೂಡಲೇ ವಿತ್ಡ್ರಾ ಮಾಡ್ಕೋಬೇಕೆನ್ನುವುದನ್ನು ಹಕ್ಕೊತ್ತಾಯ ಮಾಡಿ ನಮ್ಮ ಸಮಾಜದ ಈ ಹೋರಾಟಕ್ಕೆ ನ್ಯಾಯವನ್ನು ಪಡಿಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡೋಕ್ಕಂತೇಳಿ ಹಕ್ಕೊತ್ತಾಯಿಸಿ 16ನೇ ತಾರೀಕಿಂದ ಸುವರ್ಣಸೌಧದ ಆಸ್ಪಾಸ್ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿನೇ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲಿವರೆಗಪ್ಪ ಅಂತಂದರೆ ನೀವು ಅವರನ್ನು ಸಸ್ಪೆಂಡ್ ಮಾಡೋವರೆಗೂ, ಲಿಂಗಾಯತರ ಕ್ಷಮೆ ಕೇಳೋವರೆಗೂ, ಸಂವಿಧಾನ ವಿರೋಧಿ ಹೇಳಿಕೆಯನ್ನು ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲೆ ನೀವು FIR ಹಾಕಿದ್ರೆ ಅದನ್ನು ವಿತ್ಡ್ರಾ ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ. 16ನೇ ತಾರೀಕಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಪ್ರತಿದಿನ. ಯಾಕಂದ್ರೆ ಈಗಾಗಲೇ ನಮ್ಮ ಜನ 4 ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದು ಹೋಗ್ಬಿಟ್ಟಾರೆ. ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ಜನರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನಿಮಗೆ ಪದೇ ಬರ್ರಿ ಅಂತ ನಾವು ಒತ್ತಡ ಮಾಡೋಕ್ಕೆ ಹೋಗಲ್ಲ. ನಾನು ನಿಮಗೆ ಯಾರು ಅದೇ ಹೇಳ್ತೇನೆ, ಅಧಿವೇಶನ ಇರೋವರೆಗೂ, ಎಲ್ಲಿವರೆಗೂ ಅಧಿವೇಶನ ಇರುತ್ತೋ, ಯಾಕೆ ರಾಜ್ಯದ ಮುಖ್ಯಮಂತ್ರಿ ಇಡ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ. ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಜನಾಂಗದ ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ, ನಮ್ಮ ಪಂಚಮಸಾಲಿ, ಮಲೇಗೌಡರು, ಗೌಡ ಲಿಂಗಾಯತ, ಚತುರ್ಥ ಲಿಂಗಾಯತ, ದೀಕ್ಷಾ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ದರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿ. ನೀವೆಲ್ಲರೂ ಕಡ್ಡಾಯವಾಗಿ ಬರಬೇಕು ಅಂತಲ್ಲ. ಈಗಾಗಲೇ ನಿಮಗೆ ನೋವಾಗಿದೆ, ಕಣ್ಣೀರು ಬಂದಿದೆ, ಪೆಟ್ಟು ಬಂದಿದೆ, ತಲೆ ಹೊಡೆದಿದೆ, ಕೈಕಾಲು ಮುರಿದಿದೆ. ಈಗಲೂ ಸಹ ಪ್ರಾಣ ಮತ್ತು ಜೀವದ ಜೊತೆಯಲ್ಲಿ ಚಿಂತಾಜನಕ ಸ್ಥಿತಿ ನಾನು ತೋರಿಸಕತ್ತೀನಿ. ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ.
ನಿಮಗೆ ಅನುಕೂಲ ಇದ್ದರೆ ಸಮಯ ಇದ್ದರೆ ಬಂದು ಭಾಗವಹಿಸ್ರಿ. ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಕೋತೀವಿ. 16 ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ. 17ನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ. 18ನೇ ತಾರೀಕು ವಿಜಯಪುರ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 19ನೇ ತಾರೀಕು ಪಕ್ಕದ ನಮ್ಮ ರಾಯಚೂರು, ಬೀದರ್, ಯಾದಗಿರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 20ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯವರು ಭಾಗವಹಿಸ್ತಾರೆ. ಹಿಂಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆ ಹೋರಾಟಗಾರರು ಬಂದು ಭಾಗವಹಿಸ್ತಾರೆ. ಉದ್ದೇಶ ಏನಪ್ಪ ಅಂದರೆ, ಈಗಾಗಲೇ ಸರ್ಕಾರ ಏನಾಗಿತ್ತು, ಪಂಚಮ ಸಾಲಿಗಳನ್ನ ಸರಿಯಾಗಿ ಹೊಡೆದ್ರೆ ಇವರು ಹೊಲ್ದಾಗ ಕೊಂಡಿರ್ತಾರೆ, ತೋಟದಾಗ ಕೊಂಡಿರ್ತಾರೆ ಅಂತೇಳಿ ಭ್ರಮೆಯಿಂದ ಹೊಡೆದಿದ್ರು. ಅದನ್ನು 24 ಗಂಟೆಯಲ್ಲಿ ಪಂಚಮ ಸಾಲಿ ನೀವೇನೇ ಹೊಡೆದಿರ್ಬೋದು, ಮತ್ತೆ ನಾವು ಬೀದಿ ಬರ್ತೀವಿ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿಬಿಟ್ಟು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ, ನಾವು ಕುಗ್ಗಿಲ್ಲ, ನಾವು ಎದ್ದು ಕುಂತಿದ್ದೀವಿ ಅಂತ ಸಂದೇಶವನ್ನು ತೋರಿಸಿಕೊಟ್ಟಿದ್ದೀವಿ. ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂಥ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಖಂಡಿಸಿ, ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರಬೇಕನ್ನೋ ಕಾರಣಕ್ಕೋಸ್ಕರವಾಗಿ 16ನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ನಾಡಿನ ಜನತೆ ಆ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಲಿಂಗಾಯತ ಕ್ಷಮೆ ಕೋರಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿಯಲ್ಲಿ ಮನವಿ ಮಾಡ್ಕೊಳ್ತಾ, ನಮ್ಮ ಸಂವಿಧಾನ ವಿರೋಧಿ ಹೇಳಿಕೆ ಲಿಂಗಾಯತರಿಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಜಿ ಪರಮೇಶ್ವರ್ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ. ನೀವು ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಅಂತ ತಿಳ್ಕೊಂಡು 2010ನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ನಿಮಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ನಿಮ್ಮ ಬೆಳವಣಿಗೆ ಹಿನ್ನೆಲೆ ಒಳಗೆ ಈ ಸಮಾಜ ಉಳಿದಿದೆ. ನೀವು ಓದಿದ್ದು, ಉಂಡಿದ್ದು, ಬೆಳೆದಿದ್ದು ಸಿದ್ಧಗಂಗಾ ಮಠದಲ್ಲಿ ಅನ್ನೋದನ್ನು ಮರಿಬೇಡ್ರಿ. ಸಿದ್ಧಗಂಗಾ ಮಠದ ಅನ್ನ ಉಂಡು, ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಮರ್ಥನೆ ಮಾಡ್ತೀರಂದರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ. ನೀವು ಹೇಳ್ತಾರೆ, ನೀವು ನಮ್ಮ ರೈತರಿಗೆ ಶಾಂತಿಯುತವಾದ ಪ್ರತಿಭಟನೆ ಮಾಡಲಿಕ್ಕೆ ಮುತ್ತು ಕೊಡೋಕ್ಕಾಗತ್ತೆ ಶಬ್ದ ಬಳಸ್ತೀರಾ, ಇಷ್ಟು ಅಸಹ್ಯ ಶಬ್ದ ಬಳಸ್ತೀರಾ. ನಾವು ತುತ್ತು ಕೊಟ್ಟಂಥ ಸಮಾಜ, ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ನಿಮಗೆ ತುತ್ತು ಮಾಡಿಕೊಟ್ಟವರು ಸಿದ್ಧಗಂಗಾ ಮಠ. ಆ ತುತ್ತು ಮಾಡಿಕೊಟ್ಟಂತಹ ಮಠಕ್ಕೆ ಅನ್ನವನ್ನು ಕೊಡುವಂಥ, ಮಠಕ್ಕೆ ದೇವಸ್ಥಾನ ಕೊಡುವಂಥ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದರೆ ಅನ್ನದ ಋಣವನ್ನು ಈ ಮೂಲಕ ನೀವು ಎಲ್ಲೇ ಒಂದು ಕಡೆ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿದ್ದೀರಿ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಜನಾಂಗದವರಿಗೆ ಅವಮಾನ ಮಾಡಿದಿರಿ. ಕೊರಟಗೆರೆ ತಾಲೂಕಿನ ಎಲ್ಲ ಲಿಂಗಾಯತರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಪ್ರತಿಭಟನೆ ಮಾಡಿರಿ. ನಿಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ, ಸಿದ್ಧಗಂಗಾ ಮಠದ ಅನ್ನ ಉಂಡು ಬೆಳೆದಿರ್ತಕ್ಕಂಥ ಒಬ್ಬ ಶಾಸಕ ಲಿಂಗಾಯತರ ಮೇಲೆ ಹಲ್ಲೆ ಮಾಡಿದ್ದನ್ನು ಅಧಿವೇಶನದಲ್ಲಿ ಸಮರ್ಥನೆ ಮಾಡ್ತಾನಪ್ಪ ಅಂತಂದರೆ ನಮ್ಮ ಅನ್ನ ಉಂಡದಕ್ಕೆ ಇವನು ದ್ರೋಹ ಮಾಡಿದ್ದಾನೆ, ಮೋಸ ಮಾಡಿದ್ದಾರೆ, ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡಿದೆ. ಯಾಕಂದರೆ ಆಮೇಲೆ ಸಿದ್ಧಗಂಗಾ ಮಠದ ಭಕ್ತರು ಪಂಚಮಸಾಲಿಗಳು ನಮ್ಮವರೇ ಅಲ್ಲ, ನಮ್ಮ ಸಮಾಜಕ್ಕೆ ಈ ರೀತಿ ಅವಮಾನ ಮಾಡಿದ್ರು. ಹಾಗಾಗಿ ನೀವು ಮುತ್ತು ಕೊಡ್ಬೇಕು ಶಬ್ದ ಬಳಸಿ ನಾವು ಯಾವ ಕಾರಣಕ್ಕೆ ಮುತ್ತು ಕೊಡಿ ಅಂತೇಳಿ ನಾವು ತುತ್ತು ಕೊಟ್ಟಂಥವ್ರು, ನೀವೇನಾದರೂ ಲಾಠಿ ಏಟ್ ಕೊಟ್ಟರು ತುತ್ತು ಕೊಟ್ಟಂಥವ್ರು, ನಮಗೆ ಬೂಟಿಂದ ಹೊಡೆದ್ರು ತುತ್ತು ಕೊಟ್ಟಂಥ ಸಮಾಜ, ವಿಷ ಕೊಟ್ಟರು ಅನ್ನ ಕೊಡುವಂಥ ಸಮಾಜ ಅನ್ನೋದನ್ನು ಮರಿಬೇಡ್ರಿ ಅಂತೇಳಿ ಜಿ ಪರಮೇಶ್ವರ್ ಹೇಳಿಕೆ ನಾನು ಈ ಮೂಲಕ ಖಂಡಿಸ್ತೀನಿ. ಈಗ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸ್ಬಿಟ್ಟು ಕಾನೂನುಬದ್ಧವಾಗಿ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ವಕೀಲರ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಸಿ ಪಾಟೀಲರು 2 ಮಾತನ್ನು ಹೇಳ್ತಾರೆ. ದಯವಿಟ್ಟು ಅವ್ರ ಮಾತನ್ನು ನಾವು ನೋಡ್ರಿ, ಇದುವರೆಗೂ ನಾವು ಬಸವಣ್ಣನವರ ಶಾಂತಿಯಂತೆ, ಗೋಮಾತೆಯಂತೆ ನಾವೆಲ್ಲ ಶಾಂತಿಯುತ ಹೋರಾಟ ಮಾಡಿದ್ವಿ. ಇನ್ನು ಮೇಲೆ ಚೆನ್ನಮ್ಮನ ಸ್ವಾಭಿಮಾನದ ಹೋರಾಟ, ಕ್ರಾಂತಿಯುತ ಹೋರಾಟ. ಕ್ರಾಂತಿಯುತ ಹೋರಾಟ ಹಿಂಸೆ ಹೋರಾಟ ಅಲ್ಲ, ಶಾಂತಿಗಾಗಿ ಕ್ರಾಂತಿ ಮೂಲಕವಾಗಿ ಜನರನ್ನು ಜಾಗೃತಿ ಮಾಡಿ ಹೋರಾಟವನ್ನು ಮುಂದುವರಿಸ್ತೇವೆ. ಪ್ರತಿ ಹಳ್ಳಿಗೆ ಹೋಗ್ತೇವೆ. ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು ಪಂಚಮಸಾಲಿಗಳು ವಾಸ ಮಾಡುವಂಥ 20,000 ಹಳ್ಳಿಗಳಿಗೆ ಭೇಟಿ ಕೊಡ್ತೇನೆ. ಎಲ್ಲಿವರೆಗೆ ಭೇಟಿ ಕೊಡ್ತೇನೆ ಅದು ಇವತ್ತು ಪ್ರಕಟ ಮಾಡೋದಿಲ್ಲ, ನಾಳೆ ಅಧಿವೇಶನ, ನಾಳೆ ಸತ್ಯಾಗ್ರಹ ಕೊಂಡಿರ್ತಾನಿಲ್ಲ, ಸತ್ಯಾಗ್ರಹ ಕೊನೆ ದಿನದಲ್ಲಿ ಯಾವ ಜಿಲ್ಲೆಗೆ, ಯಾವ ಹಳ್ಳಿಗೆ, ಯಾವ ಟೈಮಿಗೆ ಭೇಟಿ ಕೊಡ್ತೇನೆ, ಎಷ್ಟು ದಿನ ಭೇಟಿ ಕೊಡ್ತೇನೆ, ಎಲ್ಲಿವರೆಗೆ ಭೇಟಿ ಕೊಡ್ತೀನಿ, ಭೇಟಿ ಕೊಟ್ಟ ಮೇಲೆ ನನ್ನ ಅಂತಿಮ ನಿರ್ಧಾರವನ್ನು ಏನು ಪ್ರಕಟಗೊಳಿಸ್ತಾನೆ ಅಂತೇಳಿ ನಾಳೆ ಸತ್ಯಾಗ್ರಹದ ಕೊನೆ ದಿನದಲ್ಲಿ ಇಡೀ ರಾಜ್ಯದ ಜನತೆ ನಾನು ಘೋಷಣೆ ಮಾಡ್ತೀನಿ.
ಅವ್ರು ಏನು ಸುಡುಗಾಡು ಹೇಳಿಕೆ ಕೊಡ್ರಿ, ಅವ್ರ ವೈಯಕ್ತಿಕ ಹೇಳಿಕೆ. ನಿಮಗಂತ ಶಬ್ದ ಬಳಸಕ್ಕೆ ನಿಮ್ಗೆ 10 ಪಟ್ಟು ಶಬ್ದ ಬಳಸೋ ಶಕ್ತಿ ಪಂಚಮಸಾಲಿಗಿದೆ. ಆದರೆ ಪಂಚಮಸಾಲಿ ಯಾವತ್ತೂ ಆ ರೀತಿಯಾಗಿರ್ತಕ್ಕಂಥ ಅಸಂಬದ್ಧವಾದಂಥ ಶಬ್ದ ಬಳಸುವಂಥ ನಾವಲ್ಲ. ನೀವೇನಾದರೂ ಆ ರೀತಿ ಹಿಂಸಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟರಪ್ಪ ಅಂದರೆ ನಾವು ಅಹಿಂಸಾತ್ಮಕವಾದಂಥ ಹೇಳಿಕೆ ಕೊಡ್ತೀವಿ. ನೀವೇನಾದ್ರು ಹಿಂಸಾತ್ಮಕವಾದಂಥ ಚಟುವಟಿಕೆ ಮಾಡಿದ್ರೆ ಅಹಿಂಸಾತ್ಮಕವಾದ ನಿಮ್ಮ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ನಮ್ಮದಿದೆ. ನಿಮಗೆ ಸ್ವಭಾವ, ನಿಮ್ಮ ಹುಟ್ಟುಗುಣ ಹಿಂಸಾತ್ಮಕವಾಗಿ ಹೇಳಿಕೆ ಕೊಡೋದು, ಹಿಂಸಾತ್ಮಕವಾಗಿ ಪ್ರಚೋದನೆ ಮಾಡೋದು, ಪ್ರವೋಕ್ ಮಾಡೋದು, ಈ ಲಿಂಗಾಯತರನ್ನು ಸದೆ ಬಡಿಯುವಂತ ಹೇಳಿಕೆ ಕೊಡುವಂಥದ್ದು ನಿಮ್ಮದು. ಅದು ನಾ ಮಾತ್ರ ಕೊಡಲ್ಲ. ಅಂಬೇಡ್ಕರ್ ಸಂವಿಧಾನದ ಹಕ್ಕನ್ನು ಕೇಳ್ತೀವಿ. ನಿಮಗೆ ಇಷ್ಟ ಆದರೆ ಬಿಡು, ನಿಮ್ಗೆ ಯಾರು ಬೇಡ ಅಂತಾರೆ. ಅವ್ರೇನು 1000 ಹೇಳ್ಕೊಳ್ರಿ, ಮಾಧ್ಯಮದಲ್ಲಿ ಗೊತ್ತಿದೆ ಏನಂತೇಳಿ. ಒಳಗಿರ್ತಕ್ಕಂಥ ಶಾಸಕರು ಬೆಳೆ ಪಡ್ಕೊಂಡ್ರೆ ಅವ್ರಿಗೆ ಹೇಳ್ರಿ. ನಿಮ್ಮಂಥ ನೀಚರು ಹೇಳಿದಾರೆ, ನಿಮ್ಮ ನೀಚರು ಪಡ್ಕೊಂಡಿರ್ಬೋದು. ಆದರೆ ಏನು ಹೇಳಿಕೆ ಕೊಟ್ಟಲ್ಲಿ ಇವರು ಆ ಹೇಳಿಕೆ ಕೊಡುವಂಥ ನೀಚರುಗಳು ಬೇಕಾದ್ರೆ ಪಡ್ಕೊಂಡಿರ್ಬೋದು. ಆದರೆ ಪಂಚಮಸಾಲಿಗಳು ಪ್ರಾಮಾಣಿಕ ಹೋರಾಟ ಮಾಡಕತ್ತೀವಿ. ಈಗಿಂದ ಹೋರಾಟ ಅಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಮೇಲೆ ಹೋರಾಟ ಅಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ ಹೋರಾಟ ಮಾಡೇವಿ, ಯಡಿಯೂರಪ್ಪರಿದ್ದ ಹೋರಾಟ ಮಾಡೇವಿ, ಬೊಮ್ಮಾಯಿರದ್ದು ಹೋರಾಟ ಮಾಡೇವಿ, ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ ಹೋರಾಟ ಮಾಡಕತ್ತೀವಿ. ಮುಂದೆ ಯಾರು ಮುಖ್ಯಮಂತ್ರಿ ಬರ್ತಾರೋ ಅವಾಗ ಹೋರಾಟ ಮಾಡ್ತೀವಿ. ಆದರೆ ಈ ರೀತಿಯಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನು ಬೆದರಿಸುವಂತಹ ಪ್ರಯತ್ನವನ್ನು ಯಾರಾದರೂ ಮಾಡಿದರೆ ನಾವು ಅದು ಶಾಂತಿಯಿಂದ ಹೋರಾಟ, ಅವರಂಗೆ ನಾವು ಉಗ್ರ ಹೋರಾಟ ಪಡಲ್ಲ. ಅವರೇ ನೀಚ ವೃತ್ತಿ ಹೇಳಿಕೆ ಕೊಟ್ಟಾರಲ್ಲ. ನಮ್ಮ ಜನಾಂಗಕ್ಕೆ ಬಸವಣ್ಣ ಒಳ್ಳೆ ಸಂಸ್ಕಾರ ಕೊಟ್ಟಾನೆ. ಎಲವೋ ಎಂದಡೆ ಸ್ವರ್ಗ, ಅಯ್ಯೋ ಎಂದಡೆ ನರಕ ಅಂತ ಬಸವಣ್ಣ. ಎಲವೋ ಎಂದಡೆ ನರಕ, ಅಯ್ಯ ಎಂದರೆ ಸ್ವರ್ಗ ಅಂತ ಹೇಳ್ತಕ್ಕಂಥವ್ರು. ನಿಮ್ಮಂಗೆ ನೀಚ ರೀತಿಯ ಮಾತುಗಳನ್ನು, ನೀಚ ಶಬ್ದದ ಮಾತುಗಳನ್ನು, ಕಾನೂನು ಬಾಹಿರ ಮಾತುಗಳನ್ನು ಹೇಳ್ಕೊಟ್ಕೊಂಡಿಲ್ಲ. ಅವ್ರು ಏನು ಕಾನೂನು ಬಾಹಿರ ಕೇಳ್ಕೆ ಕೊಡ್ತಾ ಕೊಡಲಿ, ಅವ್ರ ಮೇಲೆ ಕಾನೂನು ಪಡಿಸಿ. ಥೋನ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನಾನು 4 ವರ್ಷಕ್ಕಂತ ಮೊನ್ನೆ ಹೇಳೇನಿಲ್ಲ. 1,30,00,000 ಪಂಚಮಸಾಲಿಗಳು ಗೌಡ ಲಿಂಗಾಯತರು, ಮಲೆಗೌಡರು, ದೀಕ್ಷಾ ಲಿಂಗಾಯತರು ಅದಾರೆ ಈ ರಾಜ್ಯದೊಳಗೆ. 1,29,99,999 ಜನ ನಮ್ಮ ಜೊತೆಗೆ ಅದಾರೆ. ಒಬ್ರು ಯಾರೋ ಅಂತ ಹೇಳ್ತಾರಪ್ಪ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ಉದಾಸೀನ ಮಾಡ್ತೀನಿ, ನಿರ್ಲಕ್ಷ್ಯ ಮಾಡ್ತೀನಿ, ನಮ್ಮ ಗುರಿ ಮುಡ್ತೀನಿ. ಅವ್ರು 1000 ಮಾತಾಡ್ರಿ. ನಮ್ಮ ಹೋರಾಟ ಸತ್ಯದ ಹೋರಾಟ ಐತಿ. ಇಂಥವ್ರು ಎಲ್ಲ ಅವಧಿಯೊಳಗಿದ್ದರು. ಜಗದೀಶ್ ಶೆಟ್ಟರು ಕಾಲದ ಹೋರಾಟ ಮಾಡೋಕೆ ಹೋದ್ರೆ ಕೆಲವು ಹಿಂಗೆ ಮಾತಾಡ್ತಿದ್ರು. ಯಡಿಯೂರಪ್ಪ ಸಾಹೇಬರು ಹೋರಾಟ ಮಾಡೋ ಕೆಲವು ಹಿಂಗೆ ಮಾತಾಡ್ತಿದ್ರು. ಬೊಮ್ಮಾಯಿರದು ಹೋರಾಟ ಮಾಡ್ತಿದ್ರು. ಅಂಥ ಸಹಜ ಆ ಪಕ್ಷಗಳನ್ನು ಓಲೈಕೆ ಮಾಡಲಿಕ್ಕೆ, ಆ ಮುಖ್ಯಮಂತ್ರಿಗಳಿಂದ ಅಧಿಕಾರ ಪಡ್ಕೊಳ್ಳಿಕ್ಕೆ, ಅವರ ಆಮಿಷಗಳಿಗೆ ತಲೆ ಬಗ್ಗೆ ಹೇಳಿಕೆ ಕೊಡ್ತಾರೆ. ಅದು ಸಹಜವಾದ ಪ್ರಕ್ರಿಯೆ. ಅಂಥದ್ರ ಬಗ್ಗೆ ನಾವು ತಿಳಿಸ್ಕೊಳ್ಳೋಕ್ಕೆ ಹೋಗಲ್ಲ. ನಾವು ಬಸವಣ್ಣವರ ಶಾಂತಿಯ ಮಾರ್ಗವನ್ನು, ಚೆನ್ನಮ್ಮನ ಕ್ರಾಂತಿ ಮಾರ್ಗವನ್ನು, ರೈತರ ನ್ಯಾಯದ ಮಾರ್ಗವನ್ನು ಹಿಡ್ಕೊಂಡು ಹೋರಾಟ ಮಾಡ್ತೀವಿ. ನೋಡ್ರಿ, ಮುಖ್ಯಮಂತ್ರಿಗಳು ಬೇಕಾದರೆ ನಾವಿದ್ದ ವೇದಿಕೆಯಲ್ಲಿ ಬಂದು ಮಾತುಕತೆ ಮಾಡಲಿ, ನಾನ್ಯಾಕೆ ಹೋಗಲಿ. ಈಗ ಅಲ್ಲಿ ಎಂಥ ಅವಮಾನ ಮಾತು ಹೇಳಿದ್ರೆ, ಅದು ಲಿಂಗಾಯತರಿಗೆ ಮೀಸಲಾತಿ ಕೊಡೋಕ್ಕಾಗಲ್ಲ, ಸಂವಿಧಾನ ವಿರೋಧಿ, ಆ ಸಂವಿಧಾನ ಹಿಂಗೆ ಅಂದಮೇಲೆ ಮತ್ತು ಅವ್ರ ಜೊತೆ ಸಂಧಾನ ಹೋಗ್ತಾರಪ್ಪ ಅಂತಂದರೆ ನಮಗೆ ನಾವೇ ಆಗೋರು ಕೊಟ್ಟಂಗೆ. ಅವರಿಗಿತ್ತಪ್ಪ ಅವ್ರಿಗೆ ಮಾತು ನಿರಂತರ ಹೋರಾಟ. ಇವ್ರು ನಮಗೆ ನ್ಯಾಯ ಕೊಡೋದು ಸ್ಪಷ್ಟವಾಗಿ ಹೇಳ್ಬಿಟ್ಟಾರಲ್ಲ. ನ್ಯಾಯ ಕೊಡುವಂಥ ಮಾರ್ಗ ಹುಡುಕ್ತೇವೆ. ವಕೀಲರದಾರೆ, ಕಾನೂನು ಐತಿ. ಈ ಎಲ್ಲರಿಗಿಂತ ಕಾನೂನು ಭಾಳ ದೊಡ್ಡದು ಈ ದೇಶದಲ್ಲಿ, ಸಂವಿಧಾನ ಭಾಳ ದೊಡ್ಡದು. ಕಾನೂನು ಪ್ರಕಾರ ಹೆಂಗೆ ಹೋರಾಟ ಮಾಡ್ಬೇಕು ನಮ್ಮ ಹಿರಿಯರ ಮುಖ ಕೇಳ್ತೀನಿ. ಜನತಾ ನ್ಯಾಯಾಲಯಕ್ಕೆ ಹೋಗ್ತೀನಿ, ಜನರ ಅಭಿಪ್ರಾಯ ಕೇಳ್ತೀನಿ. ಕೇಳಿಬಿಟ್ಟು ಮುಂದೆ ಏನು ಮಾಡ್ಬೇಕಂತ ಅಂತಿಮ ನಿರ್ಧಾರ ಪ್ರಕಟಗೊಳಿಸ್ತೀನಿ. ನೋಡ್ರಿ, ಈಗ ಜಗತ್ತು ನೋಡ್ತಾ ಐತಿ. ಇಡೀ ಪಂಚಮಸಾಲಿ ಲಿಂಗಾಯತ ನೋಡ್ತಿದ್ದಾರೆ. ಈ ಅಧಿವೇಶನದಲ್ಲಿ ಜನಾಂಗದ ಪರವಾಗಿ ಯಾರು ಮಾತಾಡಾರೆ, ಜನಾಂಗ ವಿರುದ್ಧ ಯಾರು ಮಾತಾಡಿದ್ದಾರೆ? ಜನಾಂಗ ವಿರುದ್ಧ ಮಾತಾಡಿದಂಥವ್ರನ್ನ ಜನ ತಮ್ಮ ಹೃದಯದಿಂದ ತಿರಸ್ಕಾರ ಮಾಡಿದ್ದಾರೆ. ಜನಾಂಗದ ಪರವಾಗಿ ಮಾತಾಡಿದಂಥವ್ರು ಜನ ತಮ್ಮ ತಲೆ ಮೇಲೆ ಕೂತ್ಕೊತಾರೆ. ಜನರು ಬಿಟ್ಟಿದ್ದಾರೆ ವಿಚಾರವನ್ನು. ಅವ್ರು ಹೇಳೋದು ಅವ್ರ ಕರ್ತವ್ಯ ಹೇಳ್ಕೊಳ್ರಿ. ನಮಗೆ ಕಾನೂನು ಮಾರ್ಗ ಐತಿ. ಮರಾಠ ಸಮಾಜಕ್ಕೂ ಇದೇ ರೀತಿ ಹೇಳಿದರು. ಗೆದ್ರಲ್ಲ ಅವರು. ನನಗೆ ವಿಶ್ವಾಸ ಐತಿ ಕಾನೂನು ಬಗ್ಗೆ, ಸಂವಿಧಾನ ಬಗ್ಗೆ, ಹೋರಾಟದ ಬಗ್ಗೆ. ಇವ್ರು ನ್ಯಾಯ ಕೊಡೋಪ್ಪ, ಮತ್ತೊಂದು ಕಡೆ ಹೋಗ್ತೀನಿ ನ್ಯಾಯ ಕೇಳೋಂತಾರೆ. ಅಲ್ರಿ, CM ಅವ್ರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ನಿಮ್ಗಿಂತ 10 ಪಟ್ಟು ಜಾಣರು ಅದಾರೆ. ನೀವು ಈಗ ಹೇಳಕತ್ತೀರಿ. ಆ ನಿಮ್ಗಿಂತ 10 ಪಟ್ಟು ಜಾಣರು ನಮ್ಮ ಸಮಾಜದಲ್ಲಿ. ಅದಕ್ಕೆ ಸಂವಿಧಾನಕ್ಕೆ ಗೌರವ ಕೊಡ್ಬೇಕು ಕಾರಣಕ್ಕೆ ಬೇರೆಯವರಿಗೆ ಕದ್ದು ಮುಚ್ಚಿ ಕೊಡಬೇಡ್ರಿ, ಬೇರೆಯವರಿಗೆ ಇನ್ಫ್ಲುಯೆನ್ಸ್ ಮುಖಾಂತರ ಮೀಸಲು ಕೊಡಬೇಡ್ರಿ. ಅದಕ್ಕೋಸ್ಕರವೇ 2 ವರ್ಷಗಳ ಕಾಲ ಶಾಶ್ವತ ಹಿಂದುಳಿದ ಆಯೋಗದಲ್ಲಿ ವಕಾಲತ್ತು ಹಾಕಿ ವಿಚಾರಣೆ ಮಾಡಿ ಇಡೀ ಕರ್ನಾಟಕ 18 ಜಿಲ್ಲೆ ನಮ್ಮ ಪರವಾಗಿ ರಿಪೋರ್ಟ್ ಬಂದು ಅದ್ರ ಆಧಾರ ಮೇಲೆ ನ್ಯಾಯ ಕೇಳಕತ್ತೀವಿ. ನಾವೇನು ಇವ್ರಂಗೆ ಈಗ ಮುಖ್ಯಮಂತ್ರಿ ದಿಕ್ತರ್ಸಿ ಹೇಳಕ್ಕೆ ಕೊಡಕತ್ತಾರೆ.
ಆಲ್ರೆಡಿ ಆಯೋಗದ ಮುಂದೆ ನಾವು ವಕಾಲತ್ತು ಹಾಕಿ ಅರ್ಜಿ ಹಾಕಿ ಬಹಿರಂಗ ವಿಚಾರಣೆ ಒಳಪಟ್ಟು ನಮ್ಮ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿ ಅದ್ರ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಬಂದೈತಿ ಅದ್ರ ಆಧಾರ ಮೇಲೆ ಕೇಳಕತ್ತೇವೆ. ಇವ್ರು ಏನು ತಿಳ್ಕೊಂಡಾರೆ ಆಯೋಗದ ಹೊಸ್ದಾಗಿ ಮತ್ತು ರಿಪೀಟ್ ಹೇಳಕತ್ತಾರೆ. ಭಾಳ ವಿಚಿತ್ರ ಅಂದರೆ ಸರ್ಕಾರ ರಚನೆಯಾಗಿ 1.5-2 ವರ್ಷ ಆಯಿತು, ಒಬ್ಬ ಆಯೋಗದ ಅಧ್ಯಕ್ಷ ನೇಮಕ ಮಾಡ್ಕೈಲಿ ಇವ್ರ ಕೈಲಿ. ಈಗ ನಮ್ಮ ಜೊತೆ ಮಾತಾಡ್ತಾ ಇಷ್ಟಪಡ್ತೀವಿ. ನಾವು ನೋಡ್ರಿ, ಯಾವುದೇ ಹೋರಾಟ ಆಗಿರಲಿ, ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ, ಕೃಷ್ಣ ನೀರಿಗೆ ನ್ಯಾಯ ಬಂದಿದ್ದು ಕೋರ್ಟ್ ಮುಖಾಂತರ ಅಲ್ಲ, ಜನಪರ ಹೋರಾಟ. ಮಾದಾಯಿ ಮಲಪ್ರಭು ನೀರು ಬಂದಿದ್ದು ಕೋರ್ಟ್ ಮುಖಾಂತರ ಜನಪರ ಹೋರಾಟ ಮಾಡಿದ ಮೇಲೆ ಸರ್ಕಾರ ತೆರೆಬಾಗ್ತವೋ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನಾವು ಕಾನೂನು ಮೆಟ್ಲಿರಕ್ಕೆ ಹೋಗಲ್ಲ, ಜನಪರ ಹೋರಾಟ ಮಾಡಿ ಕಾನೂನಿನ ನ್ಯಾಯವನ್ನು ಪಡ್ಕೊಂಡು ಹೋರಾಟ ಮಾಡ್ತೀವಿ. ಈಗಾಗಲೇ ಒಂದು ನಿಮಿಷ ಈಗ ಮೊನ್ನೆ ಏನು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಲಿಂಗಾಯತರಿಗೆ ಮೀಸಲಾತಿ ಕೊಡೋಕ್ಕಾಗಲ್ಲ, ಅದ್ರ ಕುರಿತು ನಮ್ಮ ಅಧ್ಯಕ್ಷ ಒಂದೆರಡು ಮಾತಾಡ್ತಾರೆ, ತಾವು ಅದನ್ನು ಕೇಳಬೇಕು. ನಮ್ಮದು ಜಂಟಿ ಪತ್ರಿಕಾಗೋಷ್ಠಿ ಐತಿ, ಜಿಲ್ಲಾ ಲಿಂಗಾಯತ್ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾಧ್ಯಕ್ಷರು RC ಪಾಟೀಲ್. ಅಲ್ಲ, ಅವ್ರಿಗೆ ಹೇಳ್ಬಿಟ್ಟವ್ರು ಮೊನ್ನೆ. ನಾನು ಅವ್ರಿಗೆ ಏನು ಹೇಳೇನಪ್ಪಿ, ನಮ್ಮ ಸಮಾಜ ಶಾಸಕರು ನಿಮಗೆ ರಾಜಕ್ಕಾಗಿ ಆದರ್ಶ ಆಗಲಿ, ರಾಜಕ್ಕಾಗಿ ನಿಜವಾದ ಹೇರುವಾದಿ ಈ ಹೋರಾಟದಲ್ಲಿ ಸ್ಪಷ್ಟ ಮಾತಾಡ್ದೆ, ನೇರ ಮಾತಾಡ್ದೆ. ರಾಜಕ್ಕಾಗಿಯಂಗೆ ನೀವೆಲ್ಲ ಕಾಂಗ್ರೆಸ್ನ ಶಾಸಕರು ಮಾತಾಡಲಿ, ಬಸವನಗೌಡರು, ಅರವಿಂದ್ ಬೆಲ್ಲದು, CC ಪಾಟೀಲ್ ಉಳಿದವರು ಮಾತಾಡಲಿ. ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಅವತ್ತು ಹೋರಾಟ ಬಂದಿಲ್ಲ ಕೆಲವರು, ನಾನು ನಿಮ್ಗೆ ಕ್ಷಮಿಸ್ತೇನೆ, ಬರದೇ ಇದ್ರೂ ಪರವಾಗಿಲ್ಲ. ಅಧಿವೇಶನದಲ್ಲೆಲ್ಲ ಮಾತಾಡಲಿ, ಅಧಿವೇಶನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ 28ಕ್ಕೆ ಜನ ನಿಮ್ಮ ತಲೆ ಮೇಲೆ ಕುಣಿತಾರೆ, ಇಲ್ಲೋ ನಿಮ್ಮ ಮೇಲೆ ಅಸಮಾಧಾನಗೊಳ್ತಾರೆ. ಈ ಮಾತನ್ನು ಸ್ಪಷ್ಟ ಹೇಳೋಕ್ಕೆ ಇಚ್ಛೆಪಡ್ತಾನೆ ಅವ್ರಿಗೆಲ್ಲ.